2-3 ದಶಕಗಳಿಂದ ರಾಹುಲ್ ಗಾಂಧಿಯವರನ್ನ ಸಾರ್ವಜನಿಕ ಜೀವನದಲ್ಲಿ ನೋಡ್ತಾ ಇದ್ದೀರಿ. ನಿಮಗೆ ಅವರು ಎಡಬಿಡಂಗಿ ಅಂತ ಅನಿಸಿಲ್ವಾ? ಹೇಳಿ. ಹೋಗಲಿ, ಅವ್ರು ಹಾರ್ಡ್ ವರ್ಕರ್ ಅಂತ ನಿಮ್ಗೆ ಯಾವಾಗಲಾರು ಅನಿಸಿದೆಯಾ? 3 ದಿನ ಇಲ್ಲಿ, 6 ದಿನ ವಿದೇಶದಲ್ಲಿ. ಏನಕ್ಕೆ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ನವರಿಗೂ ಗೊತ್ತಿಲ್ಲ. ಇದು ಪರಿಸ್ಥಿತಿ. ಆಮೇಲೆ ಕೆಲವೊಮ್ಮೆ ಅವರು ಮಾತಾಡುವ ಮಾತು ಜನರ ನಡುವೆಯಲ್ಲಿ ಕಾಂಗ್ರೆಸ್ಸಿಗರಿಗೆ, ಇಂಡಿಯಾ ಒಕ್ಕೂಟದವರಿಗೆ ತಲೆ ತಗ್ಸೋಂಗಾಗಿರೋದು ಸ್ವಾಭಾವಿಕ. ಜನ ಏನು ಅವ್ರ ಮೇಲೆ ವಿಶ್ವಾಸ ಇಟ್ಟಿಲ್ಲ. ಜನ ಅವ್ರ ಮೇಲೆ ವಿಶ್ವಾಸವನ್ನು ಇಟ್ಟಿಲ್ಲ. ವಿಶ್ವಾಸ ಇಟ್ಟಿದ್ದರೆ ಅವರು 100ಕ್ಕೂ ಹೆಚ್ಚು ಚುನಾವಣೆಯನ್ನು ಅವ್ರ ನೇತೃತ್ವದಲ್ಲಿ ಎದುರಿಸಿ ಅದರಲ್ಲಿ 97-98 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತಿದೆ. ಜನ ವಿಶ್ವಾಸ ಅವ್ರ ಮೇಲೆ ಇಟ್ಟಿಲ್ಲ. ಇನ್ನು ಇಂಡಿ ಒಕ್ಕೂಟದವರಿಗೆ ಅವರಿಗೂ ಅನಿಸಿದೆ, ಈ ಮನುಷ್ಯನ ಕಟ್ಕೊಂಡು ಹೋದರೆ ನಮಗೇನು ಫಾಯ್ದೆ ಇಲ್ಲ ಅಂತ ಅನಿಸಿದೆ. ಆ ಕಾರಣ ಕೇಳ್ತಿದ್ದಾರೆ. ಕಾಂಗ್ರೆಸ್ ಒಳಗಡೆ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ನು, ಕಾಂಗ್ರೆಸ್ ಲೀಡರು, ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಪಾಲಿಸಿ ಮೇಕರ್, ಥಿಂಕರ್ ಅಂತ ಕರೆಸ್ಕೊಳ್ತಿದ್ದಂಥ ಮಣಿಶಂಕರ್ ಅಯ್ಯರ್ ಅವ್ರ ಹೇಳಿಕೆ ಏನು? ಜೈರಾಮ್ ರಮೇಶ್ ಅವ್ರ ಹೇಳಿಕೆ ಏನು? ಹಾಗೆಯೇ ಕೇರಳದ ತಿರುವಾಂಕೂರಿನ ಸಂಸದ ಶಶಿ ತರೂರು ಅವ್ರ ಹೇಳಿಕೆ ಏನು? ಈ ಎಲ್ಲ ಹೇಳಿಕೆಗಳನ್ನು ನೀವು ಗಮನಿಸಿದರೆ ಕೆಲವರು ಒಳಬೇಗುದಿಯನ್ನು ಇಟ್ಕೊಂಡು ಮೇಲೆ ಮುಗುಳ್ನಗೆ ಮಾತಾಡ್ತಾರೆ, ಇನ್ನು ಕೆಲವರು ಒಳಬೇಗುದಿಯನ್ನು ಹೊರಗೆ ಕಾಡ್ತಾರೆ. ಅಷ್ಟೇ ವ್ಯತ್ಯಾಸ ಇರೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.